ಬೆಂಗಳೂರಿನಲ್ಲಿ ಕೊರೋನಾಗೆ ಮೊದಲ ಬಲಿಯಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಫಸ್ಟ್ ಡೆತ್ ಈ ವರ್ಷದ್ದು ಕೊರೋನಾಗೆ. ಆಮೇಲೆ ಗೊತ್ತಿರಲಿ, ಇವತ್ತು ರಾಜ್ಯದಲ್ಲಿ 5 ಹೊಸ ಪಾಸಿಟಿವ್ ಕೇಸ್ಗಳು ಕೂಡ ದಾಖಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 38ಕ್ಕೆ ಏರಿಕೆ ಆಗಿದೆ. ಈ 38 ಪೈಕಿ ಬೆಂಗಳೂರಿನಲ್ಲಿ 32. ಈ ಕೊರೋನಾ ಪಾಸಿಟಿವ್ ಬಂತು, ಶೀತ ಬಂತು, ಕೆಮ್ಮು ಬಂತು, ಇದೆಲ್ಲ ಸಮಸ್ಯೆ ಅಲ್ಲ ಬಿಡಿ, ಭಯ ಬೀಳೋಕೆ ಹೋಗಬೇಡಿ. ಬಹಳ ಎಚ್ಚರಿಕೆಯಿಂದ ಇದನ್ನೆಲ್ಲ ಫೇಸ್ ಮಾಡಿದ್ರೆ ಹೊರಗೆ ಬರೋಕೆ ಬಹಳ ಅವಕಾಶ ಇದೆ. ನಾವು ಅದನ್ನು 3-4 ವರ್ಷ ನೋಡ್ಬಿಟ್ಟಿದ್ವಿ. ಬಟ್ ಡೆತ್ ಆಗಿದೆಯಲ್ಲ ಒಂದು, ಅದು ಇಲ್ಲಿ ನಾವು ಸ್ವಲ್ಪ ಗಮನ ಕೊಡಬೇಕಾಗಿರುವ ಸಂಗತಿ. ಆ ಡೆತ್ ಆಗಿರುವ ವ್ಯಕ್ತಿ ಆತ ಏನಾದರೂ ಮೊದಲೇ ಬೇರೆ ಇನ್ನಿತರ ಕಾಯಿಲೆಯಿಂದ ಬಳಲ್ತಾ ಇದ್ನ, ಬಹಳ ವೃದ್ಧನ, ಆಲ್ರೆಡಿ ಏನಾದ್ರು ಹಾಸ್ಪಿಟಲೈಸ್ ಆಗಿ ಅದಾದ ನಂತರ ಡೆತ್ ಆದ ನಂತರ ಕೊರೋನಾ ಇತ್ತು ಅನ್ನುವಂಥದ್ದು, ಇದನ್ನು ನಾವು ಪತ್ತೆ ಮಾಡಬೇಕಾಗಿದೆ. ಅದು ಇನ್ನೇನು ಹೆಲ್ತ್ ಬುಲೆಟಿನ್ ಅದು ಗೊತ್ತಾಗುತ್ತೆ, ಆ ಡೀಟೇಲ್ಸ್ ಸಿಗುತ್ತೆ. ಬಟ್ ಅದನ್ನು ಮೀರಿ ಜನ ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನುವಂಥ ಸೂಚನೆ ಕೊಡ್ತಾ ಇದೆ. ಹೌದು, ನಾವು 3-4 ವರ್ಷ ಅದನ್ನು ನೋಡ್ಬಿಟ್ಟಿದ್ದೀವಿ, ಇದೆಲ್ಲ ಇದ್ದಿದೆ, ಹೆದರಿಸ್ತಾರೆ, ಮಾಡ್ತಾರೆ, ಆ ಥರದ ಮನೋಭಾವನೆಯಿಂದ ಸ್ವಲ್ಪ ಹೊರಬಂದು ಹುಷಾರಾಗಿರುವಂಥದ್ದನ್ನು ಕೂಡ ನಾವು ಗಮನ ಕೊಡಬೇಕಾಗಿದೆ.